ಚೆನ್ನೈನ ಎಂಎ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆದಂತಹ ಐಪಿಎಲ್ 18ನೇ ಆವೃತ್ತಿಯ 3ನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೆ ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿ ಗೆಲುವಿಗಾಗಿ ಭರ್ಜರಿ ಪೈಪೋಟಿಯನ್ನು ನಡೆಸಿದ್ವು. ಒಂದ್ ರೀತಿ ಈ ಮ್ಯಾಚ್ ರೋಚಕತೆಗೆ ತಿರುಕೊಂಡಿತ್ತು. ಕೊನೆ ತನಕ ಯಾರು ಗೆಲ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಕ್ಯೂರಿಯಾಸಿಟಿ ಕೂಡ ಇತ್ತು. ಸೊ ಫೈನಲಿ ಸಿಎಸ್ಕೆ ತನ್ನ ಮೊದಲ ಗೆಲುವಿನ ಖಾತೆಯನ್ನ ಓಪನ್ ಮಾಡಿದೆ. ಟಾಸ್ ಗೆದ್ದ ಸಿಎಸ್ಕೆ ಮೊದಲು ಫೀಲ್ಡಿಂಗ್ ಸೆಲೆಕ್ಟ್ ಮಾಡ್ಕೊಳ್ತು. ಸೂರ್ಯಕುಮಾರ್ ಯಾದವ್ ಪಡೆಗೆ ಬ್ಯಾಟಿಂಗ್ ಮಾಡೋ ಹಾಗೆ ಇನ್ವೈಟ್ ಮಾಡ್ತು. ಹಾಗೆ ಮೊದಲು ಬ್ಯಾಟ್ ಮಾಡಿದ ಮುಂಬೈ ಇಂಡಿಯನ್ಸ್ನ ಸ್ಟಾರ್ ಬ್ಯಾಟರ್ಗಳೇ ಹೆಚ್ಚು ಕಾಲ ಕ್ರೀಸ್ನಲ್ಲಿ ನಿಂತು ಅಬ್ಬರಿಸಲೇ ಇಲ್ಲ. 20 ಓವರ್ ಅಂತ್ಯಕ್ಕೆ ಎಂಐ 9 ವಿಕೆಟ್ ನಷ್ಟಕ್ಕೆ 155 ರನ್ ಗಳಿಸಿತು. ಈ ಸಾಧಾರಣ ಗುರಿಯನ್ನ ಬೆನ್ನಟ್ಟಿದ ಸಿಎಸ್ಕೆ ಆರಂಭದಲ್ಲೇ ಉತ್ತಮ ರನ್ ಕಲೆ ಹಾಕಿದ್ದೇ ಆದರೂ ಕೂಡ ಮಧ್ಯಂತರದಲ್ಲಿ ಸ್ವಲ್ಪ ಪರದಾಡ್ತು. ಕಡೆ ಓವರ್ ತನಕ ಈ ಮ್ಯಾಚ್ ತೆಗೆದುಕೊಂಡು ಹೋಯಿತು. ಸಿಎಸ್ಕೆ ವರ್ಸಸ್ ಮುಂಬೈ ಇಂಡಿಯನ್ಸ್ ನಡುವಿನ ಪಂದ್ಯ ನಿಜಕ್ಕೂ ಒಂದು ರೀತಿ ರೋಚಕತೆಯ ಹಂತಕ್ಕೆ ತಲುಪಿತ್ತು ಅಂತ ಹೇಳ್ಬೋದು. ಸಿಎಸ್ಕೆ ಗೆಲುವನ್ನ ಬಿಟ್ಕೊಡ್ಲಿಲ್ಲ. 4 ವಿಕೆಟ್ಗಳ ಅಂತರದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಗೆದ್ದಿದೆ. ಇನ್ನು ಸಿಎಸ್ಕೆ ತಂಡದ ಆರಂಭಿಕ ಆಟಗಾರ ಋತುರಾಜ್ ಗಾಯಕ್ವಾಡ್ ಹಾಗೆ ರಚಿನ್ ರವೀಂದ್ರ ಅವರ ಅರ್ಧಶತಕದ ನೆರವಿನಿಂದ ಚೆನ್ನೈ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಆದರೆ ಇವರ ಜೊತೆಗೆ ಈ ಇಬ್ಬರ ಆಟಕ್ಕಿಂತ ಇನ್ನೊಬ್ರು ಪ್ರಮುಖ ಪಾತ್ರ ವಹಿಸಿದ್ರು. ಆ ಬೌಲರ್ನ ಕೈಚಳಕದಿಂದಾನೇ ಚೆನ್ನೈಗೆ ಗೆಲುವು ದಕ್ತು ಅಂತ ಹೇಳ್ಬೋದು. ಅಫ್ಘಾನಿಸ್ತಾನದ 20 ವರ್ಷದ ಸ್ಪಿನ್ನರ್ ನೂರ್ ಅಹ್ಮದ್ ಅವರು 4 ಓವರ್ ಬೌಲ್ ಮಾಡಿ ಕೇವಲ 18 ರನ್ ಬಿಟ್ಕೊಟ್ಟು ಬರೋಬ್ಬರಿ 4 ವಿಕೆಟ್ ಅನ್ನು ಪಡೆದುಕೊಂಡು ಮುಂಬೈಗೆ ಶಾಕ್ ಕೊಟ್ಟರು. ನೂರ್ ಅಹ್ಮದ್, ಮುಂಬೈ ನಾಯಕ ಸೂರ್ಯಕುಮಾರ್ ಯಾದವ್, ಇನ್ಫಾರ್ಮ್ ತಿಲಕ್ ವರ್ಮಾ, ರಾಬಿನ್ ಮಿಂಜ್, ನಮನ್ ಧೀರ್ ಈ ಆಟಗಾರರನ್ನ ಪೆವಿಲಿಯನ್ ಗಟ್ಟುವ ಮೂಲಕ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ರು. ಅವರ ಈ ಅಮೋಘ ಬೌಲಿಂಗ್ ಪ್ರದರ್ಶನದಿಂದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೂಡ ಸಿಕ್ತು. ಇನ್ನು ಇವರಿಗೆ ಉತ್ತಮ ಸಾಥ್ ಕೊಟ್ಟಂತಹ ವೇಗಿ ಖಲೀಲ್ ಅಹ್ಮದ್ ಮುಂಬೈ ಬ್ಯಾಟರ್ಗಳಿಗೆ ಆಘಾತ ಕೊಟ್ಟರು. ಮುಂಬೈ ಬ್ಯಾಟರ್ ರೋಹಿತ್ ಶರ್ಮಾ, ರಿಯಾನ್ ರಿಕಲ್ವನ್ ಹಾಗೆ ಟ್ರೆಂಟ್ ಬೋಲ್ಟ್ ಅವರಿಗೆ ಗೇಟ್ ಪಾಸ್ ಕೊಟ್ಟರು. ಈ ಮೂಲಕ ತಂಡದ ಗೆಲುವಿನಲ್ಲಿ ಇವರು ಕೂಡ ಪ್ರಮುಖ ಪಾತ್ರವನ್ನ ನಿರ್ವಹಿಸಿದ್ರು.